ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಪರಾಶರಂ ಮುನಿವರಂ ಕೃತಪೂರ್ವಾಹ್ನಿಕ ಕ್ರಿಯಂ ಮೈತ್ರೇಯ ಪರಿಪಪ್ರಚ್ಯ ಪ್ರಣಿಪತ್ಯಾಭಿವಾದ್ಯ ಚ. ನಾವು ಮೂರನೇ ಕಾಂಡದ 11ನೇ ಅಧ್ಯಾಯವನ್ನು ನೋಡ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ಸಾಧನೆ ಮಾಡಬೇಕಾದ ಗೃಹಸ್ಥನಿಗೆ ಸಿಗುವ ಉತ್ತಮ ಗತಿ ಏನು ಅಂತ ಹಿಂದೆ ಪ್ರಶ್ನೆ ಬಂತ, ಅದಕ್ಕೆ ಉತ್ತರ ಕೊಟ್ಟರು. ಮುಂದೆ ಅದರ ಚಿಂತನೆಯ ಇನ್ನಷ್ಟು ವಿಸ್ತೃತವಾದ ಅಂಶವನ್ನ ಬೋಧಿಸ್ತಾ ಇದ್ದಾರೆ. ಮನುಷ್ಯನಿಗೆ ಸಿಗುವ ಜೀವನದ ಪ್ರತಿಯೊಂದು ಆದರ್ಶದಲ್ಲಿಯೂ ಕೂಡ ಅನೇಕ ರೀತಿಯ ಪ್ರಶ್ನೆಗಳು ಬರ್ತಾ ಇರ್ತವೆ, ಹುಡುಕ್ತಾ ಇರ್ತಾನೆ. ಅದು ಕೆಲವೊಮ್ಮೆ ಸಹಜವಾಗಿರುತ್ತೆ, ಕೆಲವೊಮ್ಮೆ ಅಸಹಜವಾಗಿರುತ್ತೆ. ನಾವೀಗ ಎಷ್ಟನೇದ್ದು ಅಧ್ಯಾಯ ನೋಡ್ತಾ ಇರೋದು? 12. ದೇವಗ್ಗೋ ಬ್ರಾಹ್ಮಣಾನ್ ಸಿದ್ಧ ವೃದ್ಧಾಚಾರ್ಯಸ್ತತಾರ್ಚಯೇತ್ ದಿಕ್ಪಾಲಂಚ ನಮೇತ್ ಸಂಧ್ಯಾಂ ಅಗ್ನೀತುಪಚರೇತ್ ತಥಾ. ಸಂಧ್ಯಾಂ ಅಗ್ನಿ ಉಪಚರೇತ್ ಅಗ್ನೀನ್ ಉಪಚರೇತ್. ಅಗ್ನಿ 3 ಅಗ್ನಿ ಇರುತ್ತೆ, ಆ 3 ಅಗ್ನಿಯನ್ನು ಕೂಡ ಉಪಚಾರ ಮಾಡಬೇಕು ಅನ್ನೋದು ಒಟ್ಟು ಅಭಿಪ್ರಾಯ. ಅಂದ್ರೆ ದೇವತೆಗಳು, ಗೋವುಗಳು, ಜ್ಞಾನಿಗಳು ಮತ್ತು ಜೀವನದಲ್ಲಿ ಅನುಭವ ಸಿದ್ಧಿಯನ್ನ ಪಡೆದವರು, ಆಚಾರ್ಯರು, ದಿಗ್ದೇವತೆಗಳು. ಯಾಕೆಂದ್ರೆ ಆಮೇಲೆ 2 ಸಂಧ್ಯಾಕಾಲ, ದ್ವಿಕಾಲ ಅಂತಂದ್ರೆ ಸಾಯಂ ಸಂಧ್ಯಾ ಮತ್ತು ಬೆಳಗಿನ ಸಂಧ್ಯಾ. ಇದೆರಡು ಬಹಳ ಮುಖ್ಯವಾದ ಕಾಲಗಳು. ದ್ವಿಕಾಲಂಚ ಅನೇತ್ ಸಂಧ್ಯಾಂ. 2 ಕಾಲದ ಸಂಧ್ಯೆಯಲ್ಲೂ ಕೂಡ ಸಂಧ್ಯಾ ವಂದನೆ, ಸೂರ್ಯೋಪಾಸನೆ ಮಾಡಬೇಕು, ಅಗ್ನಿಯನ್ನು ಉಪಚರಿಸಬೇಕು. ಸದಾನುಪಹತೆ ವಸ್ತ್ರೇ ಪ್ರಶಸ್ತಾಶ್ಚ ತಥೌಷಧೀ ಗಾರುಡಾನಿ ಚ ರತ್ನಾನಿ ಬಿಭ್ರಿಯಾತ್ ಪ್ರಯತೋ ನರಃ. ತುಂಡಾಗದ ಮೈಗಂಟದ ಬಟ್ಟೆಯನ್ನ, ಪ್ರಶಸ್ತವಾದದ್ದನ್ನ ಧರಿಸಬೇಕು. ಔಷಧಿಗಳನ್ನ ಗೌರವದಿಂದ ಸ್ವೀಕರಿಸಬೇಕು. ಔಷಧೀಹಿ ಮಹೋಷಧೀಹಿ, ತಥಾ ಔಷಧಿ ಅಂತಿದೆ ಇಲ್ಲಿ, ಮಹೋಷಧೀಹಿ. ಅಂದ್ರೆ ಔಷಧಿ ತಗೊಳ್ಬೇಕು ಅಂತ ಅರ್ಥ ಅಲ್ಲ, ರೋಗ ಇಲ್ಲದೆ ಇದ್ರು.
ಧಾನ್ಯ ದವಸಗಳೇ ಔಷಧಿಗಳು. ಅವುಗಳನ್ನು ಗೌರವಿಸಬೇಕು. ಅಂದ್ರೆ ಗದ್ದೆಯಲ್ಲಿ ಭತ್ತ, ರಾಗಿ, ಜೋಳ, ಕಬ್ಬು ಇಂಥದ್ದು ಏನೇನು ಬಿಟ್ಟಿರ್ತವೆ. ಅದನ್ನು ನೋಡಿದಾಗ ಅದು ಯಾರೋ ಒಬ್ಬನ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಅದು ನಿಸ್ವಾರ್ಥವಾಗಿ ಬಿಟ್ಟಿವೆ. ಅದನ್ನ ಅತ್ಯಂತ ಶ್ರದ್ಧೆಯಿಂದ ಗೌರವಿಸಬೇಕು ನಾವು. ನಾವು ತಿನ್ನದೇ ಇರ್ಬೋದು, ಆದ್ರೆ ಇನ್ಯಾರೋ ಒಬ್ಬ ಅದರಿಂದ ಜೀವನ ನಡೆಸ್ತಾನೆ ತಾನೆ ನಾಳೆ. ಆ ರೀತಿ ಜೀವನದ ರಕ್ಷಣೆಗೆ, ದರ್ಶನಕ್ಕೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡುತ್ತೆ. ಅದರಿಂದಾಗಿ ಗದ್ದೆಯಲ್ಲಿ ಬೆಳೆಯನ್ನ ಕಂಡಾಗ ಕೈ ಮುಗಿಯುವ ಒಂದು ಸ್ವಭಾವ ಬೇಕು ನಮಗೆ. ದೇವತಾ ಸನ್ನಿಧಾನ ಕಾಣಿಸ್ತು, ಕೈ ಮುಗಿಬೇಕು. ಗೋವುಗಳು ಕಾಣಿಸಿದವು, ಕೈ ಮುಗಿಬೇಕು. ಯಾರೋ ಅನುಷ್ಠಾನಶೀಲರು ಅಂತ ಅನ್ನಿಸ್ತವ್ರು ತನ್ನ ಪಾಡಿಗೆ ತಾವು ಜಪ ಪಾರಾಯಣ ಏನೋ ಮಾಡ್ತಾ ಕೂತಿದ್ದಾರೆ, ಕೈ ಮುಗಿಬೇಕು. ಯಾರೋ ಸಿದ್ಧರಿದ್ದಾರೆ, ವೃದ್ಧರಿದ್ದಾರೆ, ಆಚಾರ್ಯರು ಯಾರೋ ಚಿಂತನೆ, ಪಾಠ, ಚರ್ಚೆ ಮಾಡ್ತಾ ಇದ್ದಾರೆ, ಅವರನ್ನು ಗೌರವಿಸಬೇಕು. ಎರಡು ಹೊತ್ತು ಪೂರ್ವದಲ್ಲಿ ಮತ್ತೆ ಪಶ್ಚಿಮದಲ್ಲಿ ಬರುವ ಸೂರ್ಯನ ದಿಕ್ಕು ನಮಗೆ ಕಾಣಿಸ್ತು ಎರಡು ಕಾಲದಲ್ಲಿ. ಆವಾಗ ಸೂರ್ಯ ದೇವತೆಯನ್ನ ಆ ಕಾಲದಲ್ಲಿ ವಿಶೇಷವಾಗಿ, ಎಲ್ಲ ಕಾಲದಲ್ಲೂ ನಮಸ್ಕಾರ ಇದ್ದೇ ಇದೆ, ಆ ಕಾಲದಲ್ಲಿ ವಿಶೇಷವಾಗಿ ನಮಸ್ಕರಿಸಬೇಕು. ಎಲ್ಲೋ ದಾರಿಯಲ್ಲಿ ಅಥವಾ ಮನೆಯಲ್ಲಿ ಅಗ್ನಿ ಕಾಣಿಸ್ತು, ಅಗ್ನಿಯನ್ನ, ದೀಪ ಕಾಣಿಸಿದ್ರು ಸರಿ, ಅದಕ್ಕೆ ಬಹುವಚನ ಹಾಕಿ ಬಿಟ್ರು ಅಗ್ನಿಯನ್ನು. ಇದು ಗೌರವಿಸುವುದು ಒಂದು ಕಡೆ. ಇನ್ನು ಅದು ನಮ್ದೇ ಮನೆಯದ್ದಾಗಿದ್ರೆ, ನಮ್ಮನೆಗೆ ಬಂದಿದ್ರೆ ಉಪಚರೇತ್. ಒಂದೋ ಗೌರವದಿಂದ ಕಾಣ್ಬೇಕು ಪೂಜೆ, ಇಲ್ಲ ಅಂದ್ರೆ ಉಪಚರೇತ್. ಉಪಚಾರ ಅಂತಂದ್ರೆ ಮನೆಗೆ ಅತಿಥಿ ಬಂದಾಗ ಹೇಗೆ ನೋಡ್ಕೊಳ್ತೇವೋ ಹಾಗೆ ಇಷ್ಟು ವಸ್ತುಗಳನ್ನ, ವ್ಯಕ್ತಿಗಳನ್ನ ಗೌರವಿಸಬೇಕು. ಉಪಹತವಲ್ಲದ ವಸ್ತ್ರ, ಉಪಹತ ಅಂತಂದ್ರೆ ಭಗ್ನವಾಗದ್ದು, ಮೈಗೆ ಗಟ್ಟಿಯಾಗಿ ಅಂಟದೇ ಇರುವ. ಉಪಹತ ಅಂದ್ರೆ ಒತ್ತುವುದು ಅಂತ ಅರ್ಥ. ಅನುಪಹತ ಅಂದ್ರೆ ಮೈಗೆ ಒತ್ತದೇ ಇರುವ ರೀತಿಯಲ್ಲಿ ಬಟ್ಟೆಯನ್ನು ಧರಿಸಬೇಕು. ಇಷ್ಟೇ ಉದ್ದೇಶ. ಎಷ್ಟು ಮೈಗೆ ಬಟ್ಟೆ ಒತ್ತಿಕೊಳ್ಳುತ್ತೋ ಅಷ್ಟು ಅದಕ್ಕೆ ಚರ್ಮಕ್ಕೆ ಉಸಿರಾಡುವ ಗಾಳಿ ಆಡಬೇಕಾದ ಒಂದು ಜಾಗ ಇಲ್ಲದೆ ಹೋದಾಗ ಚರ್ಮದ ದೋಷಗಳು, ರೋಗಗಳು ಹೆಚ್ಚು ಬರುವ ಸಾಧ್ಯತೆ ಇರ್ತದೆ. ಹಾಗಾಗಿ ಹೊಲಿಯುವುದು ತಪ್ಪೆ. ಇವತ್ತು ಅಂತಹದ್ದೊಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಆದರೆ ಕನಿಷ್ಠ ಪಕ್ಷ ನಮ್ಮ ಅನುಷ್ಠಾನದ ಕಾಲದಲ್ಲಾದರೂ ಕೂಡ ನಾವು ಆದಷ್ಟು ಶುದ್ಧವಾದ, ಉಡಬಹುದಾದ ಬಟ್ಟೆಗಳನ್ನ ತೊಟ್ಟು ಆಚರಣೆಯನ್ನ ಮಾಡಿಕೊಳ್ಳುವುದು. ನಾವು ಎಲ್ಲಿ ಶಕ್ತಿಯನ್ನ ಗೈನ್ ಮಾಡ್ತೇವೋ ಆ ಜಾಗದಲ್ಲಾದ್ರೂ ನಮ್ಗೆ ನಮ್ಮ ದೇಹದ ವಸ್ತ್ರದ ಸಂಹಿತೆಯ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಹೋಗ್ಬೇಕು ಅಂದಾಗೆಲ್ಲ ಹಾಗೆ ಇರ್ಬೇಕಾಗತ್ತೆ. ಅದು ದಿನ ಹೋಗ್ಬೇಕು, ಯಾವಾಗ್ಲೂ ಹೋಗ್ಬೇಕು ಅಂತಿದ್ರೆ ನಮ್ಗೆ ಯಾವಾಗ್ಲೂ ಅದೇ ತರದ ವಸ್ತ್ರ ಸಂಹಿತೆಯನ್ನು ನಾವು ಅನುಸರಿಸಬೇಕಾಗತ್ತೆ. ಬೇರೆ ಸಂದರ್ಭ ಬಂದಾಗ ಅಲ್ಲಿಯ ದಿರಿಸಿಗೆ ಆಕ್ಷೇಪ ಮಾಡಲಿಲ್ಲ. ಆದ್ರೆ ಅನುಪಹತೆ, ಉಪಹತವಲ್ಲದ ರೀತಿಯಲ್ಲಿರುವ ವಸ್ತ್ರಗಳನ್ನ, ಅದು ವಸ್ತ್ರೇ ಅಂತ ಮಿನಿಮಮ್ 2 ಆದ್ರೂ ಮೈ ಮೇಲೆ ಇರಬೇಕು ಅಂತ. ಕೆಲವು ಪ್ರಸಂಗದಲ್ಲಿ ಮಾತ್ರ ಒಂದು, ಈ ಶ್ರಾದ್ದ ಅಥವಾ ಇನ್ನು ಕೆಲವು ಪ್ರಸಂಗಗಳಿರ್ತವೆ, ಅಂತ ಸಂದರ್ಭದಲ್ಲಿ ಮಾತ್ರ ಒಂದೇ ಬಟ್ಟೆ. ಅಂದ್ರೆ ತಂದೆಯ, ತಾಯಿಯ ದೇಹಾಂತ್ಯವಾದಾಗ ಆಗ ಅವರು ಒಂದೇ ಅಡ್ಡ ಸುತ್ತಿಕೊಂಡೇ ಬಟ್ಟೆಯನ್ನ ಹಾಕೊಳ್ಳುದಿರುತ್ತೆ. ಬೇರೆ ಸಂದರ್ಭದಲ್ಲಿ ಉತ್ತರೀಯವನ್ನ ಹಾಕೊಳ್ಬೇಕು. ಅಲ್ಲೂ ಕೂಡ ಕೆಲವೊಂದ್ ಸರ್ತಿ ದೇವರ ಮುಂದೆ ದರ್ಶನಕ್ಕೆ ಅಂತ ಬಂದಾಗ ಅದನ್ನ ಅಡ್ಡ ಉಡ್ಬೇಕು ಅಂತಾನೆ ಇರುದು. ದೇವರ ಮುಂದೆ ಬಂದಾಗ ಮೈ ಮೇಲೆ ಹಾಕೊಳ್ಬಾರ್ದು ಅಂತ. ಪ್ರಶಸ್ತಾಶ್ಚ ತಥೌಷಧೀಹಿ ಗಾರುಡಾನಿ ಚ ರತ್ನಾನಿ. ಇನ್ಯಾವುದಾದ್ರೂ ವಿಶಿಷ್ಟವಾದ ಮಣಿಗಳು ಕಂಡು ಅದನ್ನ ನಮಗೆ ಕೊಂಡುಕೊಳ್ಳುವಷ್ಟು ಅಥವಾ ಧರಿಸುವಷ್ಟು ಶಕ್ತಿ ಇದ್ರೆ ಬಿಭ್ರಿಯಾತ್ ಪ್ರಯತೋ ನರಃ. ಏನೇನೋ ವಿಚಿತ್ರವಾದ ಆಭರಣಗಳಿರ್ತಾವೆ, ಅದನ್ನ ಧರಿಸ್ಬೇಕು. ಅದು ನೋಡ್ಕೊಳ್ಬೇಕು ಯಾರಿಗೆ ಯಾವ್ದು ಹೊಂದತ್ತೆ ಅಂತ. ಪ್ರಸ್ನಿಗ್ಧಾಮಲಕೇಶಶ್ಚ,
ಸುಗಂಧಿಶ್ಚಾರು ವೇಷದೃಕ್ ಚಿತಾತ್ಸು ಮನಸೋ ಹೃದ್ಯಾ ವಿವ್ರಿಯಾತ್ ಚ ನರಸ್ಸದಾ. ತಲೆ ಕೂದಲಿಗೆ ಚಂದಾಗಿ ಅಲಂಕಾರ ಮಾಡಬೇಕು. ಅಮಲಕೇಶ ಸ್ನಿಗ್ಧವಾಗಿರ್ಬೇಕು, ಅದು ಸಿಲ್ಕಿಯಾಗಿ ಕೊಳೆ ಇಲ್ಲದಂತೆ ಜಟೆ ಕಟ್ಟದಂತೆ ನೋಡ್ಕೋಬೇಕು. ಒಳ್ಳೆಯ ಪರಿಮಳಯುಕ್ತವಾದ ಅತ್ತರು ಮೊದಲಾದವುಗಳನ್ನ, ಅಂದ್ರೆ ಕೆಮಿಕಲ್ ಅಲ್ಲ, ಸುಗಂಧಿ ಪ್ರಾಕೃತಿಕವಾದ ಗಂಧವನ್ನ. ಚಾರು ವೇಷದೃಕ್, ಯಾರಿಗೂ ನಮ್ಮನ್ನ ನೋಡಿದಾಗ ಅಸಹ್ಯ ಅನಿಸ್ಬಾರ್ದು, ಇದೇನು ವಿಕೃತ ಪ್ರಾಣಿ ಬಂದಿದೆ ಅಂತ. ಚಾರು ವೇಷದೃಕ್, ಬಿಳಿಯಾದ ಹೃದಯವಾದ ಹೂಗಳನ್ನ ಮುಡಿಬೇಕು, ಎಲ್ರಿಗೂ, ಗಂಡಸರಿಗೂ ಹೆಂಗಸರಿಗೂ. ಬಿಭ್ರಿಯಾಚ್ಚ ನರಸದ, ಆದ್ರೆ ಅದು ಧರಿಸುವಾಗ ದೇವರಿಗೆ ನಿವೇದಿಸಿದ್ದಾಗಬೇಕು, ದೇವರಿಗೆ ಒಪ್ಪಿಸಿದ್ದಾಗಬೇಕಷ್ಟೆ. ಕಿಂಚಿತ್ ಪರಸ್ವಂ ನ ಹರೇತ್ ನಾಲ್ಪಮಪ್ಪ ಪ್ರಿಯಂ ವದೇತ್ ಪ್ರಿಯಂಚ ನಾನೃತಂ ಬ್ರೂಯಾತ್ ಅನ್ಯದೋಷಾನುದೀರಯೇತ್ ನಾನ್ಯದೋಷಾನುದೀರಯೇತ್. ಪರಸ್ವಂ ನ ಕಿಂಚಿತ್ ಹರೇತ್, ಇನ್ನೊಬ್ಬರ ಸಂಪತ್ತನ್ನು ಎಂದಿಗೂ ಅಪಹರಿಸಬಾರದು. ಸ್ವ ಅಂದ್ರೆ ಸಂಪತ್ತು, ಪರಸ್ವ ಅಂದ್ರೆ ಇನ್ನೊಬ್ಬರ ಸಂಪತ್ತನ್ನ ನ ಹರೇತ್ ಅಪಹರಿಸಬಾರದು. ನಾಲ್ಪಮಪ್ಯಪ್ರಿಯಂ ವದೇತ್, ಸ್ವಲ್ಪವೂ ಕೂಡ ಇನ್ನೊಬ್ಬನಿಗೆ ಅಪ್ರಿಯವಾದದ್ದನ್ನ, ಅವರಿಗೆ ಮನಸ್ಸಿಗೆ ನೋವಾಗುವುದನ್ನ ಹೇಳ್ಬಾರ್ದು. ಅಂದ್ರೆ ನೋಯಿಸ್ಬೇಕು ಅನ್ನೋ ಉದ್ದೇಶದಿಂದ. ಕೆಲವೊಂದ್ಸರ್ತಿ ಕೆಲವರಿಗೆ ಯಾವುದೋ ಮಾತು ಹೇಳಿದಾಗ ಇನ್ಯಾವುದೋ ನೆನಪಾಗಿ ಅವ್ರಿಗೆ ದುಃಖ ಆಗುತ್ತೆ. ಅದು ಇವರ ಉದ್ದೇಶ, ಅವರಿಗೆ ಅದು ನೆನಪಾಗ್ಲಿ ಅಂತಲ್ಲ, ನಮ್ಮ ಉದ್ದೇಶ ಅಪ್ರಿಯವಾಗ್ಬೇಕು ಅಂತಲ್ಲ ಅಂದಾಗ ಅದು ಅಪ್ರಿಯಂ ವದೇತ್. ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ ಒಳ್ಳೆ ಮಾತು ಹೇಳ್ತಿರ್ತಾರೆ, ಆದ್ರೆ ಆ ಒಳ್ಳೆ ಮಾತಲ್ಲಿ ಯಾವುದೋ ಒಬ್ಬರಿಗೆ ಘಾಸಿ ಆಗುವಂತಹ ಒಂದು ಮಾತಿರುತ್ತೆ. ಹಾಗೆ ಉದ್ದೇಶಪೂರ್ವಕವಾಗಿ ಎಂದೂ ಕೂಡ ನಾಲ್ಪಮ ಅಪ್ರಿಯಂ, ಸ್ವಲ್ಪವೂ ಕೂಡ ಉದ್ದೇಶಪೂರ್ವಕವಾಗಿ ಅಪ್ರಿಯವಾದ ಸಂಗತಿಗಳನ್ನ ಹೇಳ್ಬಾರ್ದು. ಅಲ್ಲ, ಪ್ರಿಯ ಆಗ್ಲಿ ಅಂತ ಸುಳ್ಳು ಸುಳ್ಳು ಹೇಳ್ಬಾರ್ದು. ಪ್ರಿಯಂಚ ನಾನೃತಂ ಬ್ರೂಯಾತ್, ಅವ್ರಿಗೆ ಸಂತೋಷ ಆಗತ್ತೆ. ಅವರು ತಪ್ಪು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು, ಅವ್ರು ತಪ್ಪು ಮಾಡಿದ್ರು ತುಂಬಾ ಅದ್ಭುತವಾಗಿ ಹೇಳಿದ್ರು ಅಂತ ಹೇಳುವುದು ಕೂಡ ತಪ್ಪೆ. ಅನ್ಯ ದೋಷಾನ್ ನ ಉದೀರಯೇತ್, ಬೇರೆಯವರ ದೋಷಗಳನ್ನೇ ಹೇಳ್ಕೊಂಡು ನಾವು ನಿರಂತರ ಅದರಲ್ಲೇ ಬದುಕಿದ್ರೆ ನಮ್ಮ ಬದುಕು ಕೂಡ ದೋಷಯುಕ್ತವಾಗ್ಬಿಡುತ್ತೆ. ಯಾಕೆಂದ್ರೆ ಅವರ ದೋಷದ ಪಾಲನ್ನು ನಾವು ಹೊತ್ಕೊಂಡಾಗ ಆಗುತ್ತೆ. ಹೇಳಿ 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 ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಅದು ನಮ್ಮನ್ನೇ ಕಾಡತ್ತೆ. ಅಂದ್ರೆ ದೋಷ ಹೇಳುವುದೇ ಉದ್ದೇಶವಾಗಬಾರ್ದು ಅಂತಷ್ಟೇ. ಈಗ ಅವರೇ ಕೇಳಿದ್ರು, ಇಲ್ಲ ಇಲ್ಲ ನಾನು ದೋಷ ಹೇಳ್ಬಾರ್ದು, ಆಗಲ್ಲ. ಮಕ್ಕಳಿಗೆ ತಾಯಿ ತಿದ್ದುತ್ತಾಳೆ, ಗುರು ಶಿಷ್ಯನನ್ನ ಏನೋ ತಪ್ಪು ಮಾಡಿದಾಗ ಆಗಲ್ಲ ಹೀಗೆ ಅಂತ ಬದಲಾಯಿಸ್ತಾನೆ. ಅದರ ಉದ್ದೇಶ ತಿದ್ದಿಕೊಳ್ಳಿ ಅನ್ನೋ ದೃಷ್ಟಿಯಿಂದ, ಆದ್ರಿಂದ ಹೊರತು ಕೇವಲ ಕಸ ಎಸ್ತು ಹೋದ ಹಾಗೆ. ಅವರ ಉದ್ದೇಶ ಅದರ ಪರಿಣಾಮ ಏನು ಅಂತ ತಿಳ್ಕೊಳ್ಳೋದಲ್ಲ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹುಡುಕುದಲ್ಲ. ನಮ್ಮ ಹತ್ರ ಇದ್ದ ಒಂದಿಷ್ಟು ವೇದನೆನ ಅವ್ರ ತಲೆ ಮೇಲೆ ಹೊತ್ತಾಕ್ ಹೋಗುದು ಅನ್ನೋ ತರದ ದೋಷ, ಅದು ಹೇಳ್ಕೊಂಡಷ್ಟು ತಿರುಗಿದಷ್ಟು ನಮ್ಗೆ ಕಾಡುತ್ತೆ. ನಾಣ್ಯಶ್ರಿಯಂ ತಥಾ ವೈರಂ ರೋಚಯೇತ್ ಪುರುಷರ್ಷಭ, ಇನ್ನೊಬ್ಬರ ಸಂಪತ್ತನ್ನ ಕಂಡು ಹೊಟ್ಟೆ ಕಿಚ್ಚು ಪಡಬಾರದು, ಅವರ ವಿರುದ್ಧ ದ್ವೇಷ ಸಾಧಿಸಬಾರದು. ಇನ್ನೊಬ್ಬರಿಗೆ ವೈರ ಬರುವಂತೆ ಮಾತಾಡಬಾರದು, ಇನ್ನೊಬ್ಬರ ವಿರುದ್ಧ ಎತ್ತಿ ಕಟ್ಟಬಾರದು. ನದುಷ್ಟಂ ಯಾನಮಾರೋಹೇತ್ ಕೂಲಚ್ಛಾಯಾಂ ನ ಸಂಶ್ರಯೇತ್, ಯಾನ ಅಂದ್ರೆ ಪ್ರಯಾಣ, ದುಷ್ಟರ ಜೊತೆಗೆ ಊರೂರು ತಿರುಗುದು, ಪ್ರಯಾಣ ಮಾಡುದು, ಅಥವಾ ಹಾಳಾಗಿರುವ ಬಂಡಿಯನ್ನು ಏರುದು, ಸ್ವಲ್ಪ ದೂರಕ್ಕೆ ಹೋದ್ಮೇಲೆ ಬಿದ್ದು ಇನ್ನೇನೋ ಅನರ್ಥ ಆಗುವಂತಾಗೋದು, ಇಂಥದ್ದನ್ನ ಮಾಡಬಾರ್ದು. ಕೂಲಚ್ಛಾಯಾಮ್ನ ಸಂಶಯೇತ್, ಏನ್ ವಿಶೇಷ ಅಂತ
ನದಿಗಳ ಬುಡದಲ್ಲಿ ಮರ ಇದ್ರೆ ಅದನ್ನ ಆಶ್ರಯಿಸಿ ತುಂಬಾ ಆಶ್ರಯಿಸಿ ಕೂಡಬಾರದು ಅಂತ ಹೇಳ್ತಾರೆ. ನದಿಯಿಂದ ಸ್ವಲ್ಪ ಅಂದ್ರೆ ದಂಡೆಯಿಂದ ದೂರ ಇರಬೇಕು ಅಂತದು ಕುಸಿದು ಬೀಳುತ್ತೆ ಅಂತನೂ ಯಾಕೆ ಗೊತ್ತಾಗ್ಲಿಲ್ಲ. ಕೂಲಚ್ಛಾಯಾಂ ಸಂಶ್ರಯೇತ್. ಇನ್ನೊಬ್ಬರ ಸಂಪತ್ತನ್ನ ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣನ್ನಿಡಬಾರದು ಅಂತ ಒಂದಾಯ್ತಲ್ವಾ, ಅದರ ಜೊತೆಗೆ ಇನ್ನೊಬ್ಬರನ್ನ ಆ ಸಂಪತ್ತಿನ ಕಡೆಗೆ ಆಕರ್ಷಿತರಾಗಂತೆ ಮಾಡಿ ಅವನಿಗೆ ತೊಂದರೆ ಆಗುವ ಹಾಗೆ ಮಾಡುದು ಅದೂ ತಪ್ಪೆ ಅಂತ ಅನ್ನೋ ದೃಷ್ಟಿಯಿಂದ ಹಿಂದೆ ಮಾತು ಬಂತು. ವಿದ್ವಿಷ್ಟ ಪತಿತೋನ್ಮತ್ತ ಬಹುವೈರ ಅತಿ ಕೀಟಕೈ ಬಂಧಕೀ ಬಂಧಕೀ ಭರ್ತೃ ಕ್ಷುದ್ರಾನೃತ ಕಥೈ ಸತ್ಸಹ ನ ಸಂಶಯೇತ್. ಯಾರನ್ ಕಂಡ್ರು ದ್ವೇಷ ಮಾಡ್ತಿರ್ತಾರೆ, ಅಂತವ್ರ ಜೊತೆಗೆ ಸೇರ್ಬಾರ್ದು. ಪತಿತ ಮಹಾ ತಪ್ಪು ಮಾಡಿ ಅದನ್ನೇ ಸರಿ ಅಂತ ಸಮರ್ಥಿಸಿಕೊಳ್ಳೋರು ಇರ್ತಾರೆ, ಅಂತವ್ರ ಹತ್ರ ಒಡನಾಟ ಇರಬಾರ್ದು. ತನ್ನ ಸಂಪತ್ತು ರೂಪ ಅಧಿಕಾರದ ಮತ್ತ ಸ್ವಭಾವವಾಗಿ ಮದದಿಂದ ನಡೀತಾ ಇರ್ತಾರೆ, ಅಂತವ್ರ ಹತ್ರ ಅಂತವ್ರ ಜೊತೆಗೆ ಒಡನಾಟ ಇರಬಾರ್ದು. ಬಹುವೈರ, ಹಲವು ಜನರ ವೈರವನ್ನ ಕಟ್ಟಿಕೊಂಡಿರ್ತಾರೆ, ಬಹುವೈರ, ಇಂಥವ್ರ ಜೊತೆಗೆ ಮೈತ್ರಿ ಮಾಡಬಾರದು. ಅತಿ ಕೀಟಕೈಹಿ, ಕೀಟಕ ಅಂದ್ರೆ ಪೀಡಕರು ಅಂತ ಅರ್ಥ. ಕೀಟಕ ಅಂದ್ರೆ ಅದು ಕುಟುಕ್ತಾ ಇರುತ್ತೆ, ತುಂಬಾ ಪೀಡೆ ಮಾಡುವ ಸ್ವಭಾವದವರು ಇರ್ತಾರೆ, ಏನಾದ್ರೂ ಮಾಡಿ ಕೀಟ್ಲೆ ಮಾಡ್ತಾನೆ ಇರ್ತಾರೆ. ಅಂತ ಕೀಟ್ಲೆ ಸ್ವಭಾವದವರ ಜೊತೆಗೂ ಸೇರಬಾರದು. ಬಂಧಕಿ ಭರ್ತೃ, ಬಂಧಕಿ ಅಂತಂದ್ರೆ ದೇಹ ಮಾರಿಕೊಂಡೇ ಬದುಕುವ ಸ್ವಭಾವದ ವಿಟ ಮತ್ತು ವಿಟೆ ಇಬ್ರು. ಬಂಧಕಿ ಭರ್ತೃ ಅಂದ್ರೆ ವಿಟ, ಅದನ್ನೇ ಜೀವನವಾಗಿ ಮಾಡ್ಕೊಳ್ಳೋನು. ಬಂಧಕಿ, ಅದನ್ನೇ ಜೀವನವಾಗಿ ನಡೆಸೋಳು. ಅಂಥವ್ರ ಹತ್ರ ಸ್ನೇಹ ಅಂದ್ರೆ ಸಹಾಯ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಒಡನಾಟ ತೀರ ಎಲ್ಲಾ ರೀತಿಯಿಂದಲೂ ಅದನ್ನ ಒಪ್ಪಿಕೊಳ್ಳುವ ಸ್ಥಿತಿಗೆ ಹೋಗ್ಬಾರ್ದು. ಕ್ಷುದ್ರ ಅನೃತ ಕಥೈಹಿ, ಏನ್ ಮಾತಾಡ್ತಿರ್ತಾರೆ ಅಂತ ಅವ್ರಿಗೆ ಗೊತ್ತಿರೋದು, ಸುಮ್ನೆ ಹರಟೆ ಹೊಡಿತಾ ಇರ್ತಾರೆ. ಅಥವಾ ಕ್ಷುದ್ರ ಅಂದ್ರೆ ಇನ್ನೊಬ್ಬರನ್ನ ಚಿಕ್ಕದು ಮಾಡಿಯೇ ಮಾತಾಡುದು, ನಾನೇ ಜಗತ್ತಿನಲ್ಲಿ ದೊಡ್ಡ ಗಂಟು, ಬೇರೆಯವ್ರೆಲ್ರೂ ಅನರ್ಥ ವ್ಯಕ್ತ, ಅಥವಾ ಅವ್ರಿಗೇನು ಗೊತ್ತಿಲ್ಲ, ನನಗೆ ಎಲ್ಲ ಗೊತ್ತಿರುದು, ಮತ್ತು ಸುಳ್ಳೇ ಮಾತಾಡುದು. ತಾನು ಮಾಡೇ ಇರುದಿಲ್ಲ, ಬೇರೆಯವ್ರು ಯಾರೋ ಮಾಡಿ ಆ ಸಾಧನೆ ಮಾಡಿರ್ತಾರೆ, ಅದು ನಾವೇ ಕೊಟ್ಟದ್ದು ಆ ಸಂಸ್ಥೆಯಿಂದ, ನಮ್ಮಿಂದನೇ ಆಗಿದ್ದು ಅಂತ ಯಾರು ಅನೃತ ಕಥಾ ಅಂದ್ರೆ ವಾಕ್ಯ ಪ್ರಬಂಧ ಹುಚ್ಚುಚ್ಚು ಮಾತಾಡ್ತಿರ್ತಾರೆ. ನತೈಸ್ಸಹ ಮೈತ್ರಿ ತಥಾ ಅತಿ ವ್ಯಯಶೀಲೈಶ್ಚ. ವ್ಯಯ ಅಂತಂದ್ರೆ ಖರ್ಚು, ಬೇಕಾಬಿಟ್ಟಿ ದುಡ್ಡಿಗೆ ಬೆಲೆಯೇ ಕೊಡದೆ ಏನ್ ಕಂಡ್ರು ಸುಲಭದಲ್ಲಿ ಆಗುತ್ತೆ ಅಂತಾದ್ರೂ ಅದು ಸೊಫಿಸ್ಟಿಕೇಟೆಡ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು ಅನ್ನೋ ಹೆಸರಿನಲ್ಲಿ ದುಡ್ಡನ್ನ ಪೋಲು ಮಾಡೋರು ಇರ್ತಾರಲ್ಲ, ನ ತಥಾ ಅತಿಶೀಲೈ ಅತಿ ವ್ಯಯಶೀಲೈ. ವ್ಯಯಶೀಲ ಅಂದ್ರೆ ವ್ಯರ್ಥವಾಗಿ ಖರ್ಚು ಮಾಡುವಂಥದ್ದು, ಅಂಥವ್ರ ಜೊತೆಗೆ ಸೇರಬಾರ್ದು. ಪರಿವಾದರತೈಹಿ, ಸುಮ್ನೆ ಗಾಸಿಪ್ ಹಬ್ಬತಾ ಇರ್ತಾರೆ, ಇನ್ನೊಬ್ಬರ ಬಗ್ಗೆ ದೂರ ಹೇಳ್ತಾ ಇರ್ತಾರೆ, ಇನ್ನೊಬ್ಬರ ಶ್ರೇಯಸ್ಸನ್ನ ಸಹಿಸಿಕೊಳ್ಳದೆ ಅದನ್ನೇ ಒಬ್ಬ ಹೋದ ಅಂದ್ರೆ ಅವನ ಬಗ್ಗೆ ಶುರುವಾಗುತ್ತೆ, ಅವನ್ ಬಂದ ಅಂದ್ರೆ ಅವನ ಬಗ್ಗೆ ನಿಲ್ಲುತ್ತೆ, ಮತ್ತೊಬ್ಬನ ಬಗ್ಗೆ ಶುರುವಾಗುತ್ತೆ. ಈ ತರ ಪರಿತಹವಾದ, ಎಲ್ಲೋದ್ರೂ ಬರೀ ವಿವಾದಗಳಿಗೆ ಗುರಿಯಾಗುವಂಥದ್ದನ್ನೇ ಯಾರು ಮಾತಾಡ್ತಿರ್ತಾರೆ, ನತೈಸ್ಸಹ ಬುಧಃ ಮೈತ್ರೀಂ ಕುರುವೀತ. ಶಠೈಹಿ, ಇನ್ನು ಮೋಸಗಾರರು, ಕುಟಿಲ ಸ್ವಭಾವದವರು, ಇನ್ನೊಬ್ಬರ ಬಗ್ಗೆ ಯಾವಾಗ್ಲೂ ಕತ್ತಿ ಮಸಿತಾನೆ ಇರುವಂಥವ್ರು, ಇನ್ನೊಬ್ಬರ ಏಳಿಗೆಯನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಪಡುವುದಷ್ಟೇ ಅಲ್ಲದೆ ಅದನ್ನ ತಪ್ಪಿಸ್ಲಿಕ್ಕೆ ಬೇರೆ ಬೇರೆ ಪ್ರಯತ್ನ ಮಾಡುವಂಥವ್ರು, ಮೋಸಗಾರರ ಜೊತೆಗೆ ಸೇರಬಾರದು. ಬುಧಃ ನ ಮೈತ್ರೀಂ ಕುರುವೀತ. ಅದರ ಒಂದು ನೈಕ ಪಂಥಾನಮಾಶ್ರಯೇತ್, ಬಹಳ ದೂರದ ಊರನ್ನ ಕ್ರಮಿಸುವಾಗ ಒಬ್ನೇ ಹೋಗ್ಬಾರ್ದು. ಅಂದ್ರೆ ದೂರದ ಊರು ಅಂತಂದ್ರೆ ನಾನು ಹೇಳುದು, ಈಗ ಬೆಳಿಗ್ಗೆ ಹೋದ್ರೆ ಸಂಜೆ ಸೇರ್ತಾರೆ ಹಾಗಲ್ಲ, ಬಹಳ ದಿನದ ಪ್ರಯಾಣ,
ನಡ್ಕೊಂಡು ಹೋಗುದು ಅಂತ ಇರಬಹುದು, ಅಥವಾ ತಿಂಗಳಾನುಗಟ್ಲೆ ಬೇರೆ ಬೇರೆ ಊರುಗಳಿಗೆ ಸಂಚಾರ ಮಾಡ್ತಾ ಇರುವುದಿರ್ಬೋದು. ಅಲ್ಲಿ ಯಾರಾದ್ರೂ ಸಿಗ್ತಾರಂದ್ರೂ ಸರಿ, ಒಬ್ಬನೇ ಇರುವ ತರದ ಮನಸ್ಥಿತಿಯನ್ನ ಹೊಂದುವುದು ಕಷ್ಟವಾದಾಗ ಒಳ್ಳೆ ಕೆಲಸಗಳಿಗೆ ಹೋಗುದು ಹೌದಾಗಿದ್ರೆ, ಆವಾಗ ಯಾರಾದ್ರೂ ಜೊತೆಗಿದ್ರೆ ಅದು ತುಂಬಾ ಉತ್ತಮ ಅಂತ ಇಷ್ಟು ಶ್ಲೋಕಗಳ ಮೂಲಕ ಅನೇಕ ಅಂಶಗಳನ್ನ ನಿರೂಪಣೆ ಮಾಡಿದ್ರು. ಅಂದ್ರೆ ಇದೆಲ್ಲ ತುಂಬಾ ಅದ್ಭುತವಾದ ನಿತ್ಯಾನುಷ್ಠಾನಕ್ಕೆ ಎಚ್ಚರಿಕೆ ಕೊಡುವಂತಹ ಮಾತುಗಳು. ಇವತ್ತಿಗೆ ಇಷ್ಟು ಸಾಕು ಅನ್ಕೋತೇನೆ. ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿಪ್ರಿಯತಾಂ.